ಈಗ ನಮ್ಮಲ್ಲಿ ಅಂದರೆ ಅಡಲ್ಟ್ಸಲ್ಲಿ ಏನು ಹಾರ್ಟ್ ಇರುತ್ತೆ, ಸೇಮ್ ಟೈಪ್ ಆಫ್ ಹಾರ್ಟು ಹೊಟ್ಟೆಲಿದ್ದಾಗ ಅಥವಾ ಫೀಟಸ್ ಹಾರ್ಟ್ ಇರೋದಿಲ್ಲ. ಬಟ್ ಆ ಎರಡು ಸಪ್ರೇಷನ್ ಏನಿರುತ್ತೆ, ಆ ಎರಡು ಚೇಂಬರ್ಸ್ ಮಧ್ಯದಲ್ಲಿ ಸಪ್ರೇಷನ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿರೋದಿಲ್ಲ. ಅಂದರೆ ರೈಟ್ ಹಾರ್ಟ್ ಬ್ಲಡ್ಡು ಲೆಫ್ಟ್ ಹಾರ್ಟ್ ಬ್ಲಡ್ಡು ಮಿಕ್ಸ್ ಆಗ್ತಾ ಇರುತ್ತೆ. ಈ ಡಕ್ಟಸ್ ಆರ್ಟೀರಿಯೋಸಿಸ್ ಅಂತ ಏನಿತ್ತು ಮಗು ಹೊಟ್ಟೆಲಿದ್ದಾಗ ಅದು ಹುಟ್ಟಿದ ಮೇಲೆ ಅದು ಕ್ಲೋಸ್ ಆಗಿಲ್ಲ. ಸೊ ಅದರಿಂದ ಏನಾಗಿದೆ, ಮಗು ಹಾರ್ಟಲ್ಲಿ ಪ್ರಾಬ್ಲಮ್ ಆಗಿದೆ. ಸ್ನೇಹಿತರೆ, ಈ ದಿನ ನಾನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಮಗುದು ಹಾರ್ಟ್ ಬಗ್ಗೆ. ನಿಮ್ಗೊಂದು ವಿಷಯ ಗೊತ್ತಾ ಏನಂತಂದರೆ, ಈಗ ನಮ್ಮಲ್ಲಿ ಅಂದರೆ ಅಡಲ್ಟ್ಸಲ್ಲಿ ಏನು ಹಾರ್ಟ್ ಇರುತ್ತೆ, ಸೇಮ್ ಟೈಪ್ ಆಫ್ ಹಾರ್ಟು ಹೊಟ್ಟೆಲಿದ್ದಾಗ ಅಥವಾ ಫೀಟಸ್ ಹಾರ್ಟ್ ಇರೋದಿಲ್ಲ. ಸೊ ಫೀಟಸ್ ಹಾರ್ಟು ಮತ್ತು ಅಡಲ್ಟ್ ಹಾರ್ಟು ಮಧ್ಯದಲ್ಲಿ ಕೆಲವೊಂದು ಡಿಫ್ರೆನ್ಸಸ್ ಇರುತ್ತೆ. ಅದನ್ನು ನಾನು ನಿಮಗೆ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇತ್ತೀಚೆಗೆ ಏನಾಯಿತು, ಒಂದು ಕಪಲ್ ಬಂದ್ಬಿಟ್ಟು ಸರ್ ನಿಮ್ಮಲ್ಲೇ ನಮ್ಮ ಪ್ರೆಗ್ನೆನ್ಸಿ ಸ್ಕ್ಯಾನ್ಸ್ ಎಲ್ಲ ಮಾಡಿಸಿದ್ದೀವಿ, ನಮ್ಮ ಮಗು ಹುಟ್ಟಿದ ಮೇಲೆ ಮಗು ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ನಮ್ಮ ಕಾರ್ಡಿಯಾಲಜಿಸ್ಟ್ ಹೇಳ್ತಾ ಇದ್ದಾರೆ. ಇದು ಹೇಗೆ ಸರ್ ಮಿಸ್ ಆಯಿತು ಅಂತ ನನ್ನ ಪ್ರಶ್ನೆ ಮಾಡ್ತಾಯಿದ್ರು. ಬನ್ನಿ ಈ ವಿಡಿಯೋದಲ್ಲಿ ಆ ಪ್ರಶ್ನೆಗೆ ಉತ್ತರ ಇದೆ. ಏನಾಗುತ್ತೆ, ಹೊಟ್ಟೆಲಿದ್ದಾಗ ಅಥವಾ ಗರ್ಭದಲ್ಲಿರೋ ಮಗು ಹಾರ್ಟು ಅಫ್ಕೋರ್ಸ್ ರೈಟು ಮತ್ತು ಲೆಫ್ಟ್ ಹಾರ್ಟ್ ಅಂತ ಇರುತ್ತೆ. ಅವೆರಡರ ಮಧ್ಯದಲ್ಲಿ ಸಪ್ರೇಷನ್ಸ್ ಇರುತ್ತೆ. ಬಟ್ ಆ ಎರಡು ಸಪ್ರೇಷನ್ ಏನಿರುತ್ತೆ, ಆ ಎರಡು ಚೇಂಬರ್ಸ್ ಮಧ್ಯದಲ್ಲಿ ಸಪ್ರೇಷನ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿರೋದಿಲ್ಲ. ಆ ರೈಟ್ ಮತ್ತು ಲೆಫ್ಟ್ ಹಾರ್ಟ್ ಮಧ್ಯದಲ್ಲಿ ನ್ಯಾಚುರಲ್ ಆಗಿ ಕೆಲವೊಂದು ಕನೆಕ್ಷನ್ಸ್ ಇರುತ್ತೆ. ಅಂದರೆ ರೈಟ್ ಹಾರ್ಟ್ ಬ್ಲಡ್ಡು ಲೆಫ್ಟ್ ಹಾರ್ಟ್ ಬ್ಲಡ್ಡು ಮಿಕ್ಸ್ ಆಗ್ತಾ ಇರುತ್ತೆ. ಅಫ್ಕೋರ್ಸ್ ಈಗ ನಿಮ್ಗೆ ಅನಿಸ್ತಾ ಇರುತ್ತೆ ಅದೇನು ಮಿಕ್ಸ್ ಆಗುತ್ತೆ, ಮಿಕ್ಸ್ ಆದರೆ ಪ್ರಾಬ್ಲಮ್ ಆಗಲ್ವಾ ಅಂತ. ಅದನ್ನು ಡೀಟೇಲಾಗಿ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೊಟ್ಟೆಲಿರೋ ಮಗುಲಿ ರೈಟ್ ಹಾರ್ಟು ಲೆಫ್ಟ್ ಹಾರ್ಟ್ ಮಧ್ಯದಲ್ಲಿ ನ್ಯಾಚುರಲ್ ಆಗಿ ಕೆಲವೊಂದು ಕನೆಕ್ಷನ್ಸ್ ಇರುತ್ತೆ. ಅದು ಫೊರಾಮೆನ್ ಓವ್ಯಾಲಿಸ್ ಮತ್ತು ಡಕ್ಟಸ್ ಆರ್ಟೀರಿಯೋಸಿಸ್ ಅಂತ ಎರಡು ಕನೆಕ್ಷನ್ಸ್ ಇರುತ್ತೆ. ಸೊ ಇಮಿಡಿಯೇಟ್ಲಿ ಡೆಲಿವರಿ ಆದ ತಕ್ಷಣ, ಮಗು ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಈ ಎರಡು ಕನೆಕ್ಷನ್ಸು ಕ್ಲೋಸ್ ಆಗಬೇಕು. ಫೊರಾಮೆನ್ ಓವ್ಯಾಲಿಸ್ ಕ್ಲೋಸ್ ಆಗಬೇಕು, ಡಕ್ಟಸ್ ಆರ್ಟೀರಿಯೋಸಿಸ್ ಕ್ಲೋಸ್ ಆಗಬೇಕು. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಅಪರೂಪದ ಕಂಡೀಷನ್ಸಲ್ಲಿ ಈ ಕನೆಕ್ಷನ್ಸು ಕ್ಲೋಸ್ ಆಗಲ್ಲ, ಅವಾಗಲೇ ಪ್ರಾಬ್ಲಮ್ ಆಗೋದು. ಸೊ ಈ ಕಪಲ್ ಏನು ಬಂದಿದ್ರು ಅವ್ರ ಮಗುಲು ಅದೇ ಆಗಿದೆ. ಈ ಡಕ್ಟಸ್ ಆರ್ಟೀರಿಯೋಸಿಸ್ ಅಂತ ಏನಿತ್ತು ಮಗು ಹೊಟ್ಟೆಲಿದ್ದಾಗ ಅದು ಹುಟ್ಟಿದ ಮೇಲೆ ಅದು ಕ್ಲೋಸ್ ಆಗಿಲ್ಲ. ಸೊ ಅದರಿಂದ ಏನಾಗಿದೆ, ಮಗು ಹಾರ್ಟಲ್ಲಿ ಪ್ರಾಬ್ಲಮ್ ಆಗಿದೆ. ಬಟ್ ಅಡಲ್ಟ್ ಹಾರ್ಟಲ್ಲಿ ರೈಟ್ ಹಾರ್ಟು ಲೆಫ್ಟ್ ಹಾರ್ಟು ಕಂಪ್ಲೀಟ್ ಸಪ್ರೇಷನ್ ಇರುತ್ತೆ. ಸೊ ರೈಟಲ್ಲಿ ಇಂಪ್ಯೂರ್ ಬ್ಲಡ್ ಇರುತ್ತೆ, ಲೆಫ್ಟಲ್ಲಿ ಪ್ಯೂರ್ ಬ್ಲಡ್ ಇರುತ್ತೆ. ದೆರ್ ವಿಲ್ ಬಿ ನೋ ಮಿಕ್ಸಿಂಗ್. ಸೊ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಈ ಕಂಡೀಷನ್ಸು ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗಲ್ಲ. ಯಾಕಂದರೆ ಅದು ಹುಟ್ಟಿದ ಮೇಲೆ ಆಗುವಂಥ ಚೇಂಜಸ್ಸು. ಹೊಟ್ಟೆಲಿದ್ದಾಗ ಅದು ನಾರ್ಮಲ್, ಹುಟ್ಟಿದಾಗ ಕನೆಕ್ಷನ್ಸ್ ಕ್ಲೋಸ್ ಆಗಬೇಕು, ಅದೇ ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದು ಇತ್ತೀಚೆಗೆ ಆಗಿರುವಂಥ ಇನ್ಸಿಡೆನ್ಸು. ಸೊ ಐ ಥಾಟ್ ಓಕೆ ಇದ್ರ ಬಗ್ಗೆ ಒಂದು ಡಿಟೇಲ್ ವೀಡಿಯೋ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಐ ಥಿಂಕ್ ಇದು ಕ್ಲಾರಿಟಿ ಸಿಕ್ತು ಅನಿಸುತ್ತೆ ನಿಮಗೆ. ಇದ್ರ ಬಗ್ಗೆ ಆ್ಯಕ್ಚುಲಿ ತುಂಬ ಜನ ಗೊತ್ತಿಲ್ಲ. ಕೆಲವೊಂದ್ಸಲ ಏನು ಥಿಂಕ್ ಮಾಡ್ತಾರೆ ಅಂತಂದರೆ, ಓಕೆ ಸ್ಕ್ಯಾನಿಂಗ್ ಮಾಡಿಸಿದ್ದೀವಿ, ಹುಟ್ಟಿದ ಮೇಲೆ ಮಗು ಚೆನ್ನಾಗಿರುತ್ತೆ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ಕೆಲವೊಂದು ಕಂಡೀಷನ್ಸ್ ಏನಾಗುತ್ತೆ, ಅದು ಹುಟ್ಟೋ ಪ್ರೋಸೆಸ್ಸಲ್ಲಿ ಆಗಬೇಕು. ಅಂದರೆ ಅಥವಾ ಬರ್ತ್ ಪ್ರೋಸೆಸ್ ಏನಿರುತ್ತೆ ಆ ಪ್ರೋಸೆಸ್ಸಲ್ಲಿ ಚೇಂಜಸ್ ಆಗಬೇಕು. ಅದು ಆಗದಿದ್ದಾಗ ಈ ಥರ ಕಂಡೀಷನ್ಸ್ ಆಗುತ್ತೆ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ವಿಷಯ ಅಲ್ವಾ. ಸೊ ಈ ಥರ ವಿಷಯಗಳನ್ನ ಏನು ಮಾಡಿ, ಓಕೆ ನೀವು ವಿಡಿಯೋ ನೋಡಿದ್ದೀರಾ, ನಿಮಗೆ ಅರ್ಥ ಆಗಿದೆ. ಇದು ತುಂಬ ಜನಕ್ಕೆ ಅರ್ಥ ಆಗಬೇಕು ಅಂತಂದರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.